ಹಾಯ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಕನ್ನಡ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಗ್ಯಾಜೆಟ್ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಕಾಣ್ತಾ ಇದೆ ನಿಮಗೆ MIVI ಅವರ ಒಂದು DuoPods F30. ಇದೇನಿದೆ ಪ್ರೈಸು, ಈ ಪ್ರೈಸ್ ರೇಂಜ್ಗೆ ಇದು ಓಕೆನಾ ಇಲ್ವಾ, ಏನೆಲ್ಲ ಚೆನ್ನಾಗಿದೆ ಏನೆಲ್ಲ ಚೆನ್ನಾಗಿಲ್ಲ ಅನ್ನೋದನ್ನು ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ನಿಮಗೆ ಬಾಕ್ಸು ನೋಡೋಕೆ ಈ ರೀತಿ ಸಿಗ್ತದೆ. MIVI ಅವರ ಒಂದು ಕಾಣ್ತಾ ಇದೆ, ನಾನೇನು ಹೇಳೋದು ಬೇಡ. TWS ವೈರ್ಲೆಸ್ ಇಯರ್ಫೋನ್. ಇದು ಫಾಸ್ಟ್ ಚಾರ್ಜಿಂಗ್ ಕೇಪಬಲ್ ಇದೆ ಇದರಲ್ಲಿ, ಮತ್ತು ಬೇಸ್ ಎಫೆಕ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ. ಮೇಡ್ ಇನ್ ಇಂಡಿಯಾ, ನಿಮ್ಗೆ ಗೊತ್ತಿದೆ MIVI ಒಂದು ನಮ್ಮ ಭಾರತದ ಒಂದು ಕಂಪನಿ, ಮೇಡ್ ಇನ್ ಇಂಡಿಯಾ, ಇಂಡಿಯನ್ ಕಂಪನಿ. ಆ್ಯಕ್ಚುಲಾಗಿ ನಮಗೆ ಬಾಕ್ಸ್ನ ಹಿಂಭಾಗದಲ್ಲಿ ನೋಡಿದ್ರೆ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತದೆ. ಕೆಲವು ಸ್ಪೆಸಿಫಿಕೇಷನ್ಸ್ನ ಕೊಟ್ಟಿದ್ದಾರೆ. ಕಾಣ್ತಾ ಇದೆ HD ಸ್ಟೀರಿಯೋ ಸೌಂಡ್, ಲಾಸ್ಲೆಸ್ ಆಡಿಯೋ ಅಂತ, ಇನ್ಸ್ಟೆಂಟ್ ಪೇರಿಂಗ್, ಬ್ಲೂಟೂತ್ 5.4 ತುಂಬ ಹಳೆದೇ ಆಯಿತು ಅಂತ ಅನ್ಕೊತೀನಿ. ಮತ್ತು ಇವಾಗಲೇ 5.1, 5.2, 5.3 ಎಲ್ಲ ಬಂದುಬಿಟ್ಟಿದ್ದಾಗಲೇ. ಫಾಸ್ಟ್ ಚಾರ್ಜಿಂಗ್ ಕೇಸ್ ಅಂತ ಅವರು ಸ್ಪೆಸಿಫೈ ಮಾಡಿದ್ರೆ ಒಂದು ಒಳ್ಳೆಯ ವಿಷಯನೇ. ಟ್ರೂಲಿ ಇಂಡಿಯನ್, ಮೇಡ್ ಇನ್ ಇಂಡಿಯಾ, ಅದು ಗೊತ್ತಿರೋ ವಿಷಯ. ಮತ್ತು ಒಂದು ಸ್ವೆಟ್ ಪ್ರೂಫ್ ಇದೆ ಇದರಲ್ಲಿ. ಅದರ ಒಂದು ನಂಬರ್ ಇದೆ ನೋಡಿ, ಯಾವುದು IPX 4.2 ಅಂತೇಳಿ. ಅದು ಬಿಟ್ಟರೆ ಪವರ್ಫುಲ್ ಬೇಸ್ ನೋಡೋಣ. 13mm ಒಂದು ಡ್ರೈವರ್ಸ್ ಇದರಲ್ಲಿರುವಂಥದ್ದು ಅಂತ ಸ್ಪೆಸಿಫೈ ಮಾಡಿದ್ದಾರೆ. ಮತ್ತು ಲಾಂಗ್ ಬ್ಯಾಟ್ರಿ ಲೈಫ್ ಅಂತ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಆ್ಯಸ್ ಯೂಶ್ವಲ್ 1 year ವಾರಂಟಿ. ಮತ್ತು ಇದರ ಒಂದು MRP ಪ್ರೈಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. MRP ಪ್ರೈಸು 2,999 ಅಂತ ಅವರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಆ್ಯಕ್ಚುಲಾಗಿ ಇದರ ಒಂದು ಪ್ರೈಸು ಈಗಲೇ ಹೇಳ್ಬಿಡ್ತೀನಿ. ಇದರ ಒಂದು ಪ್ರೈಸ್ ಬಂದು ನಿಮಗೆ ಬಿಗ್ ಬಿಲಿಯನ್ ಡೇ ಸೇಲ್ ಬಂತಲ್ಲೋ, ಎಲ್ಲರಿಗೂ ಗೊತ್ತಿದೆ. ಬಿಗ್ ಬಿಲಿಯನ್ ಡೇ ಸೇಲ್. ಆ ಬಿಗ್ ಬಿಲಿಯನ್ ಡೇ ಸೇಲಲ್ಲಿ ಇದರ ಒಂದು ಪ್ರೈಸ್ ಬಂದು 699. ಆ್ಯಕ್ಚುಲಾಗಿ 699ಅಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಒಂದು ಒಳ್ಳೆ ಪ್ರೈಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ನಾನು 699ಗೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಈ ಪ್ರೈಸ್ ರೇಂಜ್ಗೆ ನೋಡೋಣ ಇದು ಏನು ಚೆನ್ನಾಗಿದೆ ಅಂತೇಳಿ. ಮೇಯ್ನಾಗಿ ನೋಡಿ, ಬಾಕ್ಸ್ ಪೀಸ್ ಏನಿದೆ ನಿಮಗೆ ಇವಾಗ ಬಾಕ್ಸು, ಈ ಬಾಕ್ಸ್ನ ಒಂದು ಕ್ವಾಲಿಟಿಯು ಸಖತ್ ಪ್ರೀಮಿಯಮ್ ಆಗಿದೆ. ಇತ್ತೀಚೆಗೆ MIVI ಅವರ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಏನಿದೆ ತುಂಬಾ ಚೆನ್ನಾಗಿದೆ. ತುಂಬ ಕಡೆ ಆ್ಯಡ್ಸು ಬರ್ತಾ ಇದೆ. ಆ್ಯಡ್ಸಿಗೆ ತಕ್ಕಂಗೆ ಅವ್ರ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಬಾಕ್ಸ್ ನಾವು ಓಪನ್ ಮಾಡ್ತಿದ್ದಂಗೆ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಅದು ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಸೈಡ್ಗಿರೋಣ. ಮತ್ತು ನಮಗೆ ನೋಡ್ತಾ ಇದ್ದಂಗೆ ಫಸ್ಟ್ ವಾರಂಟಿ ರಿಜಿಸ್ಟ್ರೇಷನ್ನ ಒಂದು ಪೇಪರ್ ವರ್ಕ್ ಸಿಗ್ತಾ ಇದೆ. ಅದು ಬಿಟ್ಟರೆ ಯೂಸರ್ ಮ್ಯಾನ್ಯುಯಲ್ ಆ್ಯಸ್ ಯೂಶ್ವಲ್ ಎಲ್ಲ ಪ್ರಾಡಕ್ಟಲ್ಲಿರುವಂಥದ್ದು, ಯಾವ ರೀತಿ ಪೇರ್ ಮಾಡಬೇಕು, ಏನೇನಿದೆ ಎಲ್ಲ ಏನಿದೆ, ವಾಟ್ಸ್ ಇನ್ಸೈಡ್, ಚಾರ್ಜಿಂಗ್ ಕ್ಯಾಪ್ಸ್ಯೂಲ್ಸು, ಚಾರ್ಜಿಂಗ್ ಕೇಬಲ್ಲು, ಸಿಲಿಕಾನ್ ಜೆಲ್ ಟಿಪ್ಸ್. ಓಕೆ, ಇದು ಆ್ಯಸ್ ಯೂಶ್ವಲ್ ಎಲ್ಲದರಲ್ಲೂ ಕೊಡ್ತಾರೆ. ಮತ್ತು ಪುಷ್ ದ ಲಿಮಿಟ್, ವೆಲ್ಕಮ್ ಟು ದಿ ಕ್ಯೂ, ಅವರ ಒಂದು ಥ್ಯಾಂಕ್ ನೋಟು ಮತ್ತು ಅವರ ಒಂದು ಕಂಪ್ನಿ ಬಗ್ಗೆ ಅವರು ಸ್ವಲ್ಪ ವಿವರಣೆ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಮಗೆ ಬಾಕ್ಸಲ್ಲಿ ನಮಗೆ TWS ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಇದರ ಒಂದು ಕೇಸ್ ಒಳ್ಳೆ ಶೈನಿ ಇದೆ, ಪ್ಲಾಸ್ಟಿಕ್. ನೋಡೋಣ ಪಕ್ಕಕ್ಕಿಟ್ಟರೆ ಬಾಕ್ಸಲ್ಲಿ ಇನ್ನೇನೆಲ್ಲ ನೋಡೋಣ. ಅದು ಬಿಟ್ಟರೆ ನಮಗೆ ಇದರಲ್ಲಿ ಚಾರ್ಜಿಂಗ್ ಕೇಬಲ್ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಸಿಗ್ತಾ ಇದೆ ಚಾರ್ಜಿಂಗ್ ಕೇಬಲ್. ಇದು ಆ್ಯಕ್ಚುಲಿ ಟೈಪ್ ಸಿನ ಒಂದು ಚಾರ್ಜಿಂಗ್ ಕೇಬಲ್, ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಟೈಪ್ ಸಿ ಬಿಟ್ಟರೆ, ಅದು ಬಿಟ್ಟರೆ ನೆಕ್ಸ್ಟ್ ನಮ್ಗೆ ಇನ್ನೇನಪ್ಪ ಸಿಗುತ್ತೆ ಅಂತ ಹೇಳಿದ್ರೆ ಸಿಲಿಕಾನ್ ಟಿಪ್ಸ್ ಮಾತ್ರ ಸಿಗ್ಬೋದು ಅಷ್ಟೇ. ಓಕೆನಾ, ನಮಗೆ ಬಾಕ್ಸ್ ಪೀಸಲ್ಲಿ ಕೇವಲ ಇಷ್ಟು ಮಾತ್ರ ಸಿಗುತ್ತೆ. ಓಕೆನಾ, ಇದೆಲ್ಲ ಸೈಡ್ಗೆ ಇಡೋಣ. ಫಸ್ಟ್ ನೋಡೋಣ ಇದು ಒಂದು ಪ್ರಾಡಕ್ಟ್ ಯಾವ ರೀತಿ ಇದೆ ಅಂಥೇಳಿ. ಈ ಪ್ರೈಸ್ ರೇಂಜಿಗೆ ನಾನು ಕೊಟ್ಟಿದ್ದ ಪ್ರೈಸ್ಗೆ ಇದು ಓಕೆನಾ ಇಲ್ವಾ ಅಂಥೇಳಿ ಚೆಕ್ ಮಾಡೋಣ. ನೋಡೋಣ ಒಂದ್ಸರಿ ಚಾರ್ಜಿಂಗ್ ಎಷ್ಟಿದೆ ಅಂಥೇಳಿ ಚೆಕ್ ಮಾಡಿ ನೋಡೋಣ. ಸುಮ್ಮನೆ ಜಸ್ಟ್ ಇದನ್ನು ಇದು ಮಾಡಿದ್ದೀನಿ, ಪವರ್ ಬ್ಯಾಂಕ್ನ ಒಟ್ಟು ಅಂದರೆ 50% ಇದೆ ಅಂತ ಅಂದ್ಕೊತೀನಿ. ಓಕೆನಾ, ನಮಗೆ ನೋಡಿ ಕೇಸ್, ನಮಗೆ ಇದರ ಒಂದು ಡಾಕ್ ಏನಿದೆ, ಈ TWS ಒಂದು ಡಾಕ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. MIVI ಅವರ ಬ್ರ್ಯಾಂಡ್ ನೇಮ್ ಇಲ್ಲಿ ನಮಗೆ ಕಾಣ್ತಾ ಇದೆ. ಸಖತ್ ಶೈನಿ ಆಗಿದೆ, ಪ್ಲಾಸ್ಟಿಕ್. ಆ್ಯಕ್ಚುಲಾಗಿ ಇದು ಆರಾಮ್ಸೆ ಪಾಕೆಟಲ್ಲಿ ಇಟ್ಕೊಂಡು ನಾವು ಕ್ಯಾರಿ ಮಾಡ್ಬೋದು ಎಲ್ಲಿ ಬೇಕಾದ್ರೆ ಅಲ್ಲಿ. ಇದರ ಒಂದು ಬ್ಯಾಟ್ರಿ ಬ್ಯಾಕಪ್ ಏನಿದೆ ಅಂತ ಅವ್ರು ಸ್ಪೆಸಿಫೈ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ್ಯಕ್ಚುಲಾಗಿ
T2S ಅಂತೇಳಿ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ನಾನು ಹೇಳ್ಬೋದು. ಈ ನಡುವೆ ಎಲ್ಲನೂ 45 to 50 ರೇಂಜಿಗೆ ಬರ್ತಾ ಇದೆ. ನಮಗೆ ಈ ಒಂದು ಡಾಕ್ನ ಓಪನ್ ಮಾಡ್ತಿದ್ರೆ ನೋಡಿದ್ರೆ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಒಂದು ನೋಡಿ ಈ ರೀತಿ ಸಿಗ್ತಾ ಇದೆ. ನಾನು ಆ್ಯಕ್ಚುಲಿ ತುಂಬ ಒಂದು TWSನ ನಾನು ಯೂಸ್ ಮಾಡಿದ್ದೀನಿ. ಏನಪ್ಪ ಒಂದು ಡ್ರಾಬ್ಯಾಕ್ ಅಂತ ಹೇಳಿದ್ರೆ ಎಲ್ಲರಿಗೂ ಅಲ್ಲ, ಎಸ್ಪೆಷಲಿ ಟ್ರಾವೆಲಿಂಗ್ ಮಾಡೋರಿಗೆ. ಈಗ 2 ವೀಲರ್ ಇದೆ ನಿಮ್ಮ ಹತ್ರ ಅಂತ ಹೇಳಿದ್ರೆ ಹೆಲ್ಮೆಟ್ ಏನಾದ್ರು ಹಾಕ್ಕೊಂಡ್ರೆ ಇದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ಟಚ್ ಇದೆಯಲ್ವ, ನಾರ್ಮಲಾಗಿ ಇದು ಹೆಲ್ಮೆಟ್ ಏನಾಗುತ್ತೆ ಫುಲ್ಲು ನಮಗೆ ಪ್ರೆಸ್ ಆಗಿರುತ್ತೆ. ಆ ಕಿವಿಯಲ್ಲಿ ನಾವು ಆಟೋಮೆಟಿಕ್ಕಾಗಿ ಕಾಲ್ ತೊಗೊಳುತ್ತೆ, ಆಟೋಮೆಟಿಕ್ಕಾಗಿ ಕಾಲ್ ಆಫ್ ಆಗಿಬಿಡುತ್ತೆ. ಇಲ್ಲ ಯಾವುದೇ ಒಂದು ಸಾಂಗ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಅದು ಸ್ಟಾಪ್ ಆಗಿಬಿಡುತ್ತೆ. ಹಾಗಾಗಿ ಅದರದ್ದು ಒಂದು ಡಿಸ್ಅಡ್ವಾಂಟೇಜಸ್ 2 ವೀಲರ್ ಅವ್ರಿಗೆ ಇದರಿಂದ ತುಂಬಾ ಇದೆ. ಅದು ಬಿಟ್ಟರೆ ಇನ್ಯಾವ ಒಂದು ಡಿಸ್ಅಡ್ವಾಂಟೇಜಸ್ ಇಲ್ಲ ಇದರಲ್ಲಿ. ನಾರ್ಮಲಾಗಿ ನಾನು ಫೇಸ್ ಮಾಡಿರುವಂತಹ ಒಂದು ಡ್ರಾಬ್ಯಾಕ್ ಅದು ಹೇಳಿದ್ದಷ್ಟೇ. ಅದು ಬಿಟ್ಟರೆ ನಮಗೆ ಕೇಸ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ನೋಡಿ ತುಂಬ ಶೈನಿ ಇದೆ. ಇದು ಒಂದು ಚಾರ್ಜಿಂಗ್ ಪೋರ್ಟ್ ಅವರು ಈ ರೀತಿ ಅವರು ಕೊಟ್ಟಿದ್ದಾರೆ. ಮತ್ತು ನಮಗೆ ಇದು ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಇದು ಫೀಲ್ ಆ್ಯಕ್ಚುಲಾಗೆ ಇದು ಶೈನಿ ಇಲ್ಲ, ಇದು ಮಾತ್ರ ಸ್ವಲ್ಪ ಶೈನಿ ಕೊಟ್ಟಿದ್ದಾನೆ. ಅದು ಬಿಟ್ಟರೆ ಇದು ನಾರ್ಮಲ್ ಮ್ಯಾಟ್ ಫಿನಿಷಲ್ಲಿದೆ. ಇಲ್ಲಿ ನಿಮಗೆ ಕಾಣ್ತಾ ಇದೆಯಾ ಮೈಕ್ ಆ್ಯಕ್ಚುಲಾಗಿ ಈ ರೀತಿ ಇತ್ತು ಅಂತ ಹೇಳಿದ್ರೆ ಒಳ್ಳೇದು ಅನಿಸುತ್ತೆ. ನಾವು ಮಾತಾಡಬೇಕಾದ್ರೆ ಚಿಕ್ಕದು ಬರುತ್ತೆ ನೋಡಿ, ಅದು ಒಳ್ಳೆ ಕಿವಿಯಲ್ಲಿ ಇರುತ್ತೆ ನೋಡಿ. ಚಿಕ್ಕವು ಅವು ಈ ಪಾರ್ಟ್ ಇರೋದಿಲ್ಲ, ಜಸ್ಟ್ ಇದು ಮಾತ್ರ ಇರುತ್ತೆ ನೋಡಿ. ಅವು ತುಂಬಾ ಸ್ವಲ್ಪ ನನಗೆ ನಾನು ಯೂಸ್ ಮಾಡಿತ್ತಾ ಅಂತ ಹೇಳಿದ್ರೆ ಕೆಲವು ಈ ಬೋಟ್ ಕಂಪ್ನಿದೆಲ್ಲ ನಾನು ಅನ್ಬಾಕ್ಸ್ ಮಾಡಿದ್ದೆ, ಅದನ್ನೆಲ್ಲ ಯೂಸ್ ಮಾಡಿದ್ದೀನಿ. ಈ ಬೋಟ್ದಾಗಲಿ ನಾಯ್ಸ್ ಕಂಪ್ನಿದಾಗಲಿ ಎಲ್ಲ ಅನ್ಬಾಕ್ಸ್ ಮಾಡಿದ್ದೆ, ನಾನು ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಾಗಿ. ಅದರಲ್ಲಿ ಏನಪ್ಪ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಸ್ವಲ್ಪ ಜೋರಾಗಿ ಮಾತಾಡಬೇಕಾಗುತ್ತೆ. ಆಬ್ವಿಯಸ್ಲಿ ಹೌದು, ಅದು ಕಿವಿಯಲ್ಲಿರುತ್ತೆ ಮೈಕು, ಹೌದಾ. ನಾವಿಲ್ಲಿಂದ ಮಾತಾಡಬೇಕಾದ್ರೆ ನಾರ್ಮಲಾಗಿ ನಾನು ಕ್ಯಾಶುವಲಾಗಿ ನಾರ್ಮಲಾಗಿ ಮಾತಾಡಿದ್ರೆ ಅದಕ್ಕೆ ಕೇಳಿಸೋದಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡಬೇಕಾಗತ್ತೆ. ಹಾಗಾಗಿ ಈ ರೀತಿ ಇತ್ತು ಅಂತ ಹೇಳಿದ್ರೆ ಇದು ಸ್ವಲ್ಪ ಕೆಳಗೆ ಬಂದಿರುತ್ತಲ್ಲ ಇದು, ಹಾಗಾಗಿ ಸ್ವಲ್ಪ ತುಂಬಾ ಚೆನ್ನಾಗಿ ತುಂಬಾ ಸಖತ್ ಕ್ಲಾರಿಟಿಗೆ ಬರುತ್ತಂತಲ್ಲ, ಸ್ವಲ್ಪ ಓಕೆ. ಆದರೆ ಕೆಲವರು ಹೇಳ್ತಾರೆ ನಾಯ್ಸ್ನೆಲ್ಲ ತಡೆಗಟ್ಟುತ್ತೆ, ನಿಮ್ಮ ವಾಯ್ಸ್ನ ಮಾತ್ರ ಅದು ಇದು ಮಾಡ್ಕೊಳತ್ತೆ ಅಂಥೇಳಿ. ಅದು ನಾರ್ಮಲಿ ಮಾಡ್ಬೋದೇನೋ ಕೆಲಸ ಅದರದ್ದೊಂದು, ಆದರೆ ನಾನೆಲ್ಲೂ ಅಷ್ಟೊಂದು ಕ್ಲಿಯರಾಗಿ ನಮ್ಮ ವಾಯ್ಸ್ನ ಮಾತ್ರ ಟ್ರ್ಯಾಕ್ ಮಾಡುತ್ತೆ ಅನ್ನೋದು ನನಗೇನೋ ಅನಿಸ್ತಾ ಇಲ್ಲ ಅನಿಸುತ್ತೆ. ಓಕೆ, ಅದೆಲ್ಲ ಬಿಡಿ. ಈಗ ನೋಡೋಣ ಇದರ ಒಂದು ಕ್ಲಾರಿಟಿ ಏನಿದೆ ಅಂತೇಳಿ. ನನ್ನ ಐಫೋನ್ಗೆ ನಾನು ಪೇರ್ ಮಾಡಿ ಚೆಕ್ ಮಾಡ್ತೀನಿ. ನಾನು ಕ್ಯಾಶುವಲಾಗಿ ನನ್ನ ಆ್ಯಂಡ್ರಾಯ್ಡ್ ಮೊಬೈಲ್ ಒಂದಿದೆ, ಅದಕ್ಕೆ ನಾನು ಮಾಡ್ದಿರ ಇದಕ್ಕೆ ಐಫೋನ್ಗೆ ನಾನು ಚೆಕ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಈ ಥರ ಇವು ಐಫೋನ್ಗೂ ಆಗುತ್ತಾ ಇಲ್ಲ ಅನ್ನೋ ಒಂದು ಯೂಸರ್ಸ್ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇದಕ್ಕೆ ಪೇರ್ ಆಗ್ತಾಯಿದೆ ಅಂತ ಹೇಳಿದ್ಮೇಲೆ ಆಬ್ವಿಯಸ್ಲಿ ಆ್ಯಂಡ್ರಾಯ್ಡ್ಗೂ ಹಾಗೆ ಆಗುತ್ತೆ ಅಂತೇಳಿ. ಬನ್ನಿ ಪೇರ್ ಮಾಡೋಣ. ಕಾಣ್ತಾ ಇದೆ ನೋಡಿ, MIVI ಡ್ಯೂಸ್ F30 ಅಂಥೇಳಿ ಕನೆಕ್ಟೆಡ್ ಅಂತ ಬರ್ತಾಯಿದೆ. ಇನ್ನೊಂದು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಇನ್ನೊಂದು ಅನ್ಬಾಕ್ಸ್ ಮಾಡಿದ್ದೀನಿ, ಅದು ವೀಡಿಯೋಲಿ ಸ್ವಲ್ಪ ದಿನದಲ್ಲಿ ಹಾಕ್ತೀನಿ. M30 ಅಂಥೇಳಿ ಅದೂ ಅಷ್ಟೇ, ಅದರದ್ದು ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಅತಿಯಾಗಿ ಏನಿಲ್ಲ, ಸಖತ್ತಾಗಿದೆ. ಅದನ್ನು ನಾನು ನಿಮಗೆ ಗೊತ್ತಾಗುತ್ತೆ, ವೀಡಿಯೋ ಹಾಕ್ತೀನಿ. ಬನ್ನಿ ಇದರ ಒಂದು ಸೌಂಡ್ ಕ್ಲಾರಿಟಿನ ಚೆಕ್ ಮಾಡೋಣ. ಕೇಳ್ತಾ ಇದ್ದೀನಿ ಈ ಸೌಂಡ್ ಎಲ್ಲ ಚೆನ್ನಾಗಿಲ್ಲ ಅಂತ ಹೇಳಿ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಕೇಳಿದ್ರಲ್ವ ಸೌಂಡು ಯಾವ ರೀತಿ ಬರ್ತಾಯಿದೆ ಅಂತೇಳಿ. ನಿಜವಾಗ್ಲೂ ಬೇಸು ಚೆನ್ನಾಗಿದೆ, ಮತ್ತು ವೋಕಲ್ಸ್ ಆಗಲಿ ಈ ಟೆರಿಬಲ್ ಏನಿದೆ ಆ ಚಿಮ್ಸ್ ಬರುತ್ತಲ್ಲ ಅವೆಲ್ಲನೂ ತುಂಬ ಚೆನ್ನಾಗಿ ಕೇಳ್ತಿದೆ. ನಾನು ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿಯಲ್ಲಿ ಒಂದು ಡಿವೈಸ್ನ ಅನ್ಬಾಕ್ಸ್ ಮಾಡಿದ್ದೀನಿ, M30 ಅಂತ ಹೇಳಿದೆ. ಸೇಮ್ ಕಂಪನಿಯ ಒಂದು ಮಾಡೆಲ್ ಬಂದು M30. ಅದು ಆ್ಯಕ್ಚುಲಿ ಈ ರೀತಿ ಇಲ್ಲ, ಅದು ಹೇಳೋದ್ನಲ್ಲ ಚಿಕ್ಕದಿದೆ ಅಂತೇಳಿ, ಅದು ಆ ಮಾಡೆಲ್ M30 ಅದೂ ಅಷ್ಟೇ. ಬೇಸಲ್ಲಿ ಅದಕ್ಕನ್ನು ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ ನಿಜವಾಗ್ಲೂ. ಅದು ಒಂದು 2 ದಿನ ಯೂಸ್ ಮಾಡಿದೆ, ಅದು ನನಗೆಲ್ಲ ನಾನು ಬುಕ್ ಮಾಡಿದ್ದೆ ಆ್ಯಕ್ಚುಲಿ, ಬೇರೆಯವರಿಗೆ ಜಸ್ಟ್ ಅನ್ಬಾಕ್ಸ್ ಮಾಡೋದಕ್ಕೆ ನಾನು ತೊಗೊಂಡಿದ್ದೆ, ಕೊಟ್ಟಿದ್ದೆ ಆ್ಯಕ್ಚುಲಾಗಿ. ಅನ್ಬಾಕ್ಸ್ ಮಾಡಿ 2 ದಿನ ಯೂಸ್ ಮಾಡಿಕೊಟ್ಟೆ. ನಾನು ಫಸ್ಟ್ ಇಂಪ್ರೆಷನ್ನಲ್ಲೇ ಆ್ಯಕ್ಚುಲಾಗಿ ಅದಕ್ಕನ್ನು ಇದು ಚೆನ್ನಾಗಿದೆ ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಇದು ಅಕ್ವಾಡಾಗಿ ಕಾಣ್ಬೋದೇನೋ ಅಂತ ಅಂದ್ಕೊತೀರಾ, ಆದರೆ ಇದು ತುಂಬಾ ಯೂಸ್ಫುಲ್ ಇದೆ ನನ್ನ ಪ್ರಕಾರ. ಬೇರೆಯವ್ರಿಗೆ ಹೆಂಗಿದೆ ನನಗೆ ಗೊತ್ತಿಲ್ಲ, ನನ್ನ ಪ್ರಕಾರ ಇದು ತುಂಬಾ ಯೂಸ್ ಇದೆ. ಇದು ಇರೋದು
ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಾನು ಕ್ಯಾಶುಯಲಾಗಿ ಯೂಸ್ ಮಾಡ್ತಾ ಇರ್ತೀನಿ, ನಾರ್ಮಲಿ ಆಫೀಸಲ್ಲೆಲ್ಲ ನಾನು ಯೂಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಥರದ್ದೇ ನೋಡಿ ತೊಗೊಳ್ಳಿ. ತುಂಬ ಜನಕ್ಕೆ ಅದು ಇಷ್ಟ ಆಗೋದಿಲ್ಲ ಆ್ಯಕ್ಚುಲಾಗಿ, ಕಿವಿಯಿಂದ ಆಚೆ ಇಷ್ಟುದ್ದ ಬರುತ್ತೆ ಅಂತ ಹೇಳಿ. ಹಂಗೆ ಅನ್ಕೋಬೇಡಿ. ನಿಮ್ಮ ವಾಯ್ಸು ಬೇರೆಯವರಿಗೆ ಕ್ಲಿಯರ್ ಕಟ್ಟಾಗಿ ಕೇಳಬೇಕು ಅಂದರೆ ಸ್ವಲ್ಪ ಅದ್ರ ಇರಬೇಕು. ಆಗ ನಮ್ಮ ವಾಯ್ಸ್ ಏನಾಗುತ್ತೆ, ಸ್ವಲ್ಪ ಜೋರಾಗಿ ಕಿರ್ಚಬೇಕಾಗುತ್ತೆ. ಅವ್ರ ಕಿವಿಗೆ ನಾವು ಮಾತಾಡೋದು ನಾರ್ಮಲಾಗಿ ಕೇಳೋದಿಲ್ಲ, ತುಂಬ ಸಣ್ಣಗೆ ಕೇಳುತ್ತೆ. ಹಾಗಾಗಿ ಈ ಥರ ಇತ್ತು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಈ ಪ್ರೈಸ್ ನಿಜವಾಗ್ಲೂ 699 ಆಫರ್ ಪ್ರೈಸಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ನಿಜವಾಗ್ಲೂ ಈ ಪ್ರೈಸ್ ರೇಂಜ್ಗೆ ಕಣ್ಣು ಮುಚ್ಕೊಂಡು ತಗೋಬೋದು. ನಿಜವಾಗ್ಲೂ ಬ್ಯಾಟ್ರಿ ಬ್ಯಾಕಪ್ಪು ಚೆನ್ನಾಗಿದೆ. ಇದರಲ್ಲಿ 42 hours ಆಫ್ ಕಂಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಹಾಕಿ ಯೂಸ್ ಮಾಡಿದ್ರೆ ಅಂತ ಅವ್ರು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇನ್ನೊಂದು ಫಾಸ್ಟ್ ಚಾರ್ಜಿಂಗ್ ಅಂತ ಕೂಡ ಹೇಳಿದ್ದಾರೆ. ಜಸ್ಟ್ ಎಷ್ಟು 1.5 ಅವರಲ್ಲೇ ಫುಲ್ 100% ಅಂತಲೂ ಅವರು ಸ್ಪೆಸಿಫೈ ಮಾಡಿದ್ರು ಕೆಲವು ಒಂದು ಆ್ಯಡಲ್ಲಿ. ಹಾಗಾಗಿ ಇದನ್ನು ಅವ್ರಿಗೆ ಬುಕ್ ಮಾಡಿಕೊಟ್ಟಿದ್ದೀನಿ ನಮ್ಮ ಫ್ರೆಂಡ್ ಅವ್ರಿಗೆ. ಆ್ಯಕ್ಚುಲಾಗಿ ಇದರಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇದು ಒಂದು ಸಿ ಟೈಪ್, ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಏನಪ್ಪ ಇದರಲ್ಲಿ ಒಂದು ಹಳೆಯಾದಂಥ ಅಂತ ಹೇಳಿದ್ರೆ, ಇದು ಹಳೆಯದು ಆ್ಯಕ್ಚುಲಿ. ಇದು ಆಗಲೇ ಅವರು ರಿಲೀಸ್ ಮಾಡಿ 1 year ಬ್ಯಾಕ್ ಆಯಿತು ಅನಿಸುತ್ತೆ ಇದು. ಆದರೆ ಈ ಪ್ರೈಸ್ ರೇಂಜ್ಗೆ ಕಣ್ಣು ಮುಚ್ಕೊಂಡು ತಗೋಬೋದು. ಒಳ್ಳೆ ಸೌಂಡ್ ಎಫೆಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಆರಾಮ್ಸೆ ತಗೋಬೋದು. ಡೈಲಿ ಇದಕ್ಕೆ ನೀವು ಆರಾಮಾಗಿ ತಗೊಂಡು ನಿಜವಾಗ್ಲೂ ಸಖತ್ತಾಗಿ ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ ನಿಜವಾಗ್ಲೂ. ನನ್ನ ಅನಿಸಿಕೆ ಏನಿದೆ ಇದ್ರ ಬಗ್ಗೆ, ಈ ಪ್ರಾಡಕ್ಟ್ ಬಗ್ಗೆ ಅನ್ನೋದನ್ನು ನಾನು ತಿಳಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಮತ್ತು ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಹೇಳಿದ್ರು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ ಆ ಪ್ರೈಸ್ ರೇಂಜ್ಗೆ, ಓಕೆನಾ? ಇಲ್ಲ ಅದು 1000 ಮೇಲೆ ರೇಂಜು ಇವಾಗ ದಾಟಿರಬೇಕು ಆ್ಯಕ್ಚುಲಾಗಿ. ಆಫ್ಟರ್ ದ BBD ಅಂತ ಹೇಳಿದ್ರೆ ಆ ಸೇಲ್ ಆದಮೇಲೆ ಆ ಪ್ರೈಸ್ ರೇಂಜ್ಗೆ ಬೇರೆಯೂ ಇದೆ, ತುಂಬ ಇದೆ. ಬೋಟ್ ಕಂಪನಿ ಅವ್ರದ್ದು ಕೂಡ ಇದೆ ತುಂಬ. ಆವಾಗ ನಾವು ಟ್ಯಾಲಿ ಮಾಡಬೇಕಾಗತ್ತೆ, ಆ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಯಾವ ಥರ ಇದೆ ಏನು ಅಂತೇಳಿ ನಾವು ಕಂಪ್ಯಾರಿಸನ್ ಮಾಡಿ ತೊಗೋಬೇಕಾಗತ್ತೆ. ಹಾಗಾಗಿ ಈ ಪ್ರೈಸ್ ರೇಂಜ್ಗೆ ಇತ್ತು ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ತೊಗೊಳ್ಳಿ, ಸಖತ್ತಾಗಿದೆ ನನ್ನ ಅನಿಸಿಕೆ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಮೇನಾಗೆ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬರಾಗಿದ್ದರೆ. ಪ್ಲೀಸ್ ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು. ಇನ್ನೂ ತುಂಬ ಹಲವಾರು ವೀಡಿಯೋಸ್ ನಾನು ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ಸಿಗೋಣ, ಬಾಯ್. Zombie apocalypse.